ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾವು ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಹಾಗೂ ಮೊಬೈಲಲ್ಲೇ ಹೇಗೆ ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಮತ್ತು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಹೇಗೆ ಚೆಕ್ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ನೋಡಿ, ಈ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಜಾರಿಗೆ ತಂದಿತು. ಇದರ ಮುಖ್ಯ ಉದ್ದೇಶ ಏನಂದರೆ 2023 ಶೈಕ್ಷಣಿಕ ವರ್ಷದಲ್ಲಿ ಯಾರೆಲ್ಲ ಪದವಿ ಅಥವಾ ಡಿಪ್ಲೊಮಾ ಮುಗಿಸಿ ಉದ್ಯೋಗ ಸಿಗದೆ ನಿರುದ್ಯೋಗಿಗಳಾಗಿರ್ತಾರೋ ಅಂಥವರಿಗೆ ಈ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಲಾಯಿತು ಫ್ರೆಂಡ್ಸ್. ಇಲ್ಲಿ ಪದವಿ ಆದವರಿಗೆ 3,000 ರೂಪಾಯಿ ಹಾಗೂ ಡಿಪ್ಲೊಮೊ ಆದವರಿಗೆ 1,500 ನಿರುದ್ಯೋಗ ಭತ್ಯೆಯನ್ನು ಅವರಿಗೆ ಉದ್ಯೋಗ ಸಿಗುವವರೆಗೂ ಹಾಗೂ 2 ವರ್ಷಗಳ ಅವಧಿಗೆ ನೀಡಲು ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತರಲಾಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬನ್ನಿ ಈ ಯೋಜನೆಗೆ ಸಂಬಂಧಿಸಿದಂತೆ ಇನ್ನಷ್ಟು ಡೀಟೇಲನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಯೋಜನೆಯ ಸ್ಕೀಮ್ ನೇಮ್ ಬಂದು ಕರ್ನಾಟಕ ಯುವ ನಿಧಿ ಯೋಜನೆ ಆಗಿರುತ್ತೆ. ಕಾಂಗ್ರೆಸ್ ಪಾರ್ಟಿಯವರು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿರುತ್ತೆ. ಇದರ ಬೆನಿಫಿಟ್ ಯಾರಿಗೆಲ್ಲ ಇದೆ ಅಂತಂದರೆ ಗ್ರ್ಯಾಜುಯೇಟ್ ಹಾಗೂ ಡಿಪ್ಲೊಮೊ ಆಗಿ ನಿರುದ್ಯೋಗಿಗಳಾಗಿರೋರಿಗೆ ಈ ಒಂದು ಬೆನಿಫಿಟ್ ಇರುತ್ತೆ. ಮತ್ತು ನೋಡಿ, 2023 ಡಿಸೆಂಬರ್ 26 ಇದರ ಒಂದು ರಿಜಿಸ್ಟ್ರೇಷನ್ ಡೇಟ್ ಸ್ಟಾರ್ಟ್ ಆಗಿರುತ್ತೆ. ಮತ್ತು ಲಾಸ್ಟ್ ಡೇಟ್ ಯಾವಾಗ ಅಂತಿರು ಇನ್ನೂ ಹೇಳಿಲ್ಲ. ಮತ್ತು ಇದರ ಒಂದು ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಯುವ ನಿಧಿ scheme.gov.in ಆ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಮತ್ತು ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ 2023 ವರ್ಷದಲ್ಲಿ ಪದವಿ ಮತ್ತು ಡಿಪ್ಲೊಮೊ ಮುಗಿಸಿ 6 ತಿಂಗಳಾದರೂ ಸಹ ಉದ್ಯೋಗ ಸಿಗದೇ ಇರೋ ಕನ್ನಡಿಗರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್. ಓಕೆ, ನಿಮಗೆ ಇಲ್ಲಿ 2 ವರ್ಷಗಳ ಅವಧಿಗೆ ಮಾತ್ರ ಇಲ್ಲಿ ನಿಮಗೆ ನಿರುದ್ಯೋಗ ಭತ್ಯೆನ ಕೊಡ್ತಾರೆ. ಅದ್ರ ಒಳಗಡೆ ನಿಮಗೆ ಉದ್ಯೋಗ ಆಯಿತು ಅಂದರೆ ನಿಮಗೆ ಈ ಒಂದು ಯೋಜನೆಯ ಸೌಲಭ್ಯವನ್ನು ಸ್ಥಗಿತಗೊಳಿಸ್ತಾರೆ. ಓಕೆ, ಈ ಭತ್ಯೆನ ನಿಮಗೆ DBT ಮೂಲಕ ಇವರು ಒದಗಿಸ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಮತ್ತು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನೀವು ಅರ್ಜಿಯನ್ನು ಹಾಕ್ಬೋದು. ಓಕೆ, ಮತ್ತು ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಅಂತಂದರೆ ನೀವು ಡಿಗ್ರಿಯಾಗಿ ಅಥವಾ ಡಿಪ್ಲೊಮೊ ಆಗಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಮತ್ತು ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ನೀವು ಜಾಬಲ್ಲಿದ್ದರೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆ ಅಡಿಯಲ್ಲಿ ನೀವು ಸಾಲವನ್ನು ತಗೊಂಡಿದ್ರೂ ಕೂಡ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗೋದಿಲ್ಲ. ನಿಮಗೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತಂದರೆ ನಿಮ್ಮ ಪದವಿ ಅಥವಾ ಡಿಪ್ಲೊಮೊ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಫೋಟೋ, ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಹೇಗೆ ಅಂತಂದರೆ ನೀವು ಫಸ್ಟ್ ಗೂಗಲ್ಗೆ ಹೋಗಿ ಸೇವಾ ಸಿಂಧು ಅಂತ ನೀವು ಟೈಪ್ ಮಾಡಿ ಅಲ್ಲಿ ಬರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನಿಮ್ಮ ಫೋನ್ ನಂಬರ್ ಹಾಕಿ OTP ಹಾಕಿ ಅಥವಾ ಇಲ್ಲಾಂದ್ರೆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ಅಥವಾ ನೀವು ರಿಜಿಸ್ಟರ್ ಆಗಿಲ್ಲ ಅಂತಂದರೆ ನೋಡಿ ಕೆಳಗಡೆ ಕಾಣ್ತಾ ಇದೆಯಲ್ಲ ರಿಜಿಸ್ಟರ್ ಇಯರು, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಮದು ಆಧಾರ್ ನಂಬರನ್ನು ನೀವು ಎಂಟ್ರಿ ಮಾಡಿ ಕ್ಯಾಪ್ಚರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಸಬ್ಮಿಟ್ ಮಾಡಿ. ನಂತರ ನಿಮ್ಮದು OTP ಕೇಳುತ್ತೆ. OTP ಎಂಟ್ರಿ ಮಾಡಿದ ತಕ್ಷಣ ಸೇವಾ ಸಿಂಧುನ ಈ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ನೋಡಿ ಅಲ್ಲಿ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಅಪ್ಲೈ ಫಾರ್ ಸರ್ವಿಸ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ವ್ಯೂಸ್ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಕಾಣುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಸೇವೆಗಳನ್ನ ಕೂಡ ನಿಮಗೆ ತೋರಿಸುತ್ತೆ. ಓಕೆ, ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಯುವ ನಿಧಿ ಸ್ಕೀಮ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ತೋರಿಸುತ್ತೆ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟು ಫಾರ್ಮ್ ನಿಮಗೆ ಓಪನ್ ಆಗುತ್ತೆ. ಇದನ್ನು ಒಂದ್ಸತಿ ನೀವು ಓದ್ಕೊಳ್ಳಿ. ಅಲ್ಲಿ ಏನಿದೆ ಅಂತಂದರೆ ನಾನು ಕರ್ನಾಟಕದ ಗೃಹವಾಸಿ ಆಗಿರುತ್ತೇನೆ. 2023ರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮೊ ಅಥವಾ ಪದವಿ ಮುಗಿಸಿರ್ತೇನೆ. ನಾನು ಉನ್ನತ ಶಿಕ್ಷಣ ವ್ಯಾಸಂಗವನ್ನು ಮಾಡುತ್ತಿಲ್ಲ. ನಾನು ಸ್ವಯಂ ಉದ್ಯೋಗಿನೂ ಅಲ್ಲ. ನಾನು ESI ಮತ್ತು PF ರಾಷ್ಟ್ರೀಯ ಪಿಂಚಣಿ ಯೋಜನೆ ಫಲಾನುಭವಿನೂ ಅಲ್ಲ. ಹಾಗೂ ನಾನು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಉದ್ಯೋಗದಲ್ಲೂ ಕೂಡ ಇಲ್ಲ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ಓದ್ಕೊಂಡು ಹೌದು ಅಂತ ನೀವು ಟಿಕ್ ಮಾಡಿ. ನಂತರ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಫಸ್ಟ್ ಗೆಟ್ ಆಧಾರ್ ಡೀಟೇಲ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಒಂದು ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಈ ಚೆಕ್ ಬಾಕ್ಸ್ನ ನೀವು ಎನೇಬಲ್ ಮಾಡಿ ನೀವು ಗೆಟ್ OTP ಅಂತ ಕೊಡಿ. ಇಲ್ಲಿ OTP ಬರುತ್ತೆ, OTPನ ನೀವು ಎಂಟ್ರಿ ಮಾಡಿ. OTP ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಡೀಟೇಲ್ ಎಲ್ಲ ಬಂದು ಈ ಒಂದು ಫಾರ್ಮಲ್ಲಿ ಆ್ಯಡ್ ಆಗುತ್ತೆ. ಓಕೆ, ಅಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಎಂಟ್ರಿ ಆಗುತ್ತೆ. ನಿಮ್ಮ ನೇಮು ಮತ್ತು ನಿಮ್ಮ ಫೋಟೋ ಅಡ್ರೆಸ್ಸು ಎಲ್ಲ ಬಂದಿಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಎಂಟ್ರಿ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ನಿಮ್ಮದು ಎಜುಕೇಷನ್ ಡೀಟೇಲ್ ಕೇಳುತ್ತೆ. ಓಕೆ, ನೀವು ಡಿಗ್ರಿ ಆಗಿದ್ರೆ ಡಿಗ್ರಿ ಅಂತ ಹಾಕಿ ಅಥವಾ ಡಿಪ್ಲೊಮೊ ಆಗಿದ್ರೆ ಡಿಪ್ಲೊಮೊ ಅಂತ ಎಂಟ್ರಿ ಮಾಡಿ. UGನ ಅಥವಾ PGನ ಅಂತ ನೀವು ಸೆಲೆಕ್ಟ್ ಮಾಡಿ. ಮತ್ತು ನೀವು ಯಾವ ಯೂನಿವರ್ಸಿಟಿಲಿ ಓದಿದ್ದು ಅಂತ ನೀವು ಅಲ್ಲಿ ಎಂಟ್ರಿ ಮಾಡಿ. ಮತ್ತು ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ನಿಮ್ಮ ನೇಮ್ ಹಾಕಿ. ಮತ್ತು ಲಾಸ್ಟ್ ನಿಮ್ಮದು ರಿಸಲ್ಟ್ ಡೇಟ್ ಕೂಡ ಕೇಳುತ್ತೆ. ರಿಸಲ್ಟ್ ಡೇಟನ್ನು ಕೂಡ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಇದಾದ ನಂತರ ನಿಮ್ಮ ಗೃಹವಾಸಿ ಪರಿಶೀಲನೆಗಾಗಿ ಆಯ್ಕೆ ಮಾಡಿ ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನಿಮ್ಮ ಫೋನ್ ನಂಬರು ಮತ್ತು ಇಮೇಲ್ ಅಡ್ರೆಸ್ ಕೂಡ ಕೇಳುತ್ತೆ, ಅವೆರಡನ್ನೂ ಕೂಡ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ.
ಇದಾದ ನಂತರ ನಿಮ್ಮದು ಕ್ಯಾಸ್ಟ್ ಕೇಳುತ್ತೆ. ನಂತರ ನೀವು ಅಂಗವಿಕಲತೆ ಇದೆಯಾ ಏನು ಅಂತ ಕೇಳುತ್ತೆ. ಎಸ್ ಆರ್ ನೋವನ್ನು ನೀವು ಸೆಲೆಕ್ಟ್ ಮಾಡಿ. ಓಕೆ, ಇದಾದ ನಂತರ ಲಾಸ್ಟು ಕ್ಯಾಪ್ಚರ್ ಬರುತ್ತೆ, ಅದನ್ನು ನೀವು ಅಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ಗೆ ಕ್ಲಿಕ್ ಕೊಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಅಪ್ಲಿಕೇಶನ್ ಸ್ಟೇಟಸನ್ನು ಹೇಗೆ ಚೆಕ್ ಮಾಡೋದಂತ ನೋಡೋಣ. ನೀವು ಸ್ಟೇಟಸ್ ಚೆಕ್ ಮಾಡಬೇಕು ಅಂದರೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಬೇಕಾಗುತ್ತೆ. ಹೋದ ತಕ್ಷಣ ನೋಡಿ ನಿಮಗೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ID ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಿ. ಪಾಸ್ವರ್ಡ್ ಮರ್ತೋಗಿದ್ರೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ, OTP ಎಂಟ್ರಿ ಮಾಡಿ, ಕ್ಯಾಪ್ಚರ್ ಎಂಟ್ರಿ ಮಾಡಿ. ನೀವು ಕೆಳಗಡೆ ಕಾಣುತ್ತಲ್ಲ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮಾಡಿದ ತಕ್ಷಣ ನೋಡಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕಾಣ್ತಿದೆ ನೋಡಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಅದ್ರ ಕೆಳಗಡೆ ನೋಡಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತಿದ್ದಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮಾಡಿದ ತಕ್ಷಣ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೈಡಲ್ಲಿ ಕಾಣ್ತಿದೆ ನೋಡಿ ಗೆಟ್ ಡೇಟಾ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇಲ್ಲಿ ಶೋ ಆಗುತ್ತೆ, ಅದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ನಂತರ ನೀವು ಮೆನುಗೆ ಬಂದು ಅಪ್ಲೈ ಫಾರ್ ಸರ್ವಿಸ್ ಅಂತಿದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೋಡಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತಿದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಸರ್ಚಲ್ಲಿ ಯುವನಿಧಿ ಅಂತ ಟೈಪ್ ಮಾಡಿ. ಕೆಳಗಡೆ ಕಾಣಿಸ್ತಿದೆ ನೋಡಿ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇರ್ತಲ್ಲ, ಅದನ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ. ಕೆಳಗಡೆ ಕಾಣಿಸ್ತಿದೆ ನೋಡಿ ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ ಅಂತ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋದು ಶೋ ಮಾಡುತ್ತೆ. ನಿಮ್ಮದು DBT ಏನಾದ್ರು ಪ್ರೊಸೀಡ್ ಆಗಬೇಕಂತಿದ್ರೆ ಪ್ರೊಸೀಡ್ ಅಂತ ಶೋ ಮಾಡುತ್ತೆ, ಪೆಂಡಿಂಗ್ ಇದ್ದರೆ ಪೆಂಡಿಂಗ್ ಅಂತ ಶೋ ಮಾಡುತ್ತೆ. ಅಥವಾ ನಿಮ್ಮದು 6 ಮಂತ್ ಆಗಬೇಕು ಅಂತಂದರೆ ವೇಟ್ ಫಾರ್ 180 ಡೇಸ್ ಅಂತ ನಿಮಗೆ ಶೋ ಮಾಡುತ್ತೆ. ಓಕೆ, ಅಥವಾ ಕೆಲವ್ರದ್ದು ಅಪ್ಲಿಕೇಶನ್ ಕೂಡ ಇಲ್ಲಿ ರಿಜೆಕ್ಟ್ಗಳಾಗುತ್ತೆ, ಅದನ್ನು ಕೂಡ ಇಲ್ಲಿ ರಿಜೆಕ್ಟೆಡ್ ಅಂತಲೂ ಕೂಡ ನಿಮಗೆ ಇಲ್ಲಿ ಶೋ ಮಾಡುತ್ತೆ. ಸೊ ಇದಿಷ್ಟು ಯುವನಿಧಿ ಯೋಜನೆಗೆ ಸಂಬಂಧಿಸಿದಂತಹ ಮಾಹಿತಿಯಾಗಿರುತ್ತೆ. ಹೀಗೆ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.